जय ललिते हर हर ललिते जय जय ललिते हर हर ललिते जय जय ललिते हर हर ललिते जय जय ललिते हर हर ललिते. ನನ್ನೆಲ್ಲ ಆತ್ಮೀಯ ಭಗವದ್ ಭಕ್ತರಿಗೂ ನಮಸ್ಕಾರಗಳು. ಲಲಿತಾ ಸಹಸ್ರನಾಮದ ದಿನಕ್ಕೊಂದು ನಾಮ ಭಾವಾರ್ಥ ಸಂಚಿಕೆಯ ಇಂದಿನ ಸಂಚಿಕೆಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಹೇಳ್ತಾ, ನಾವಿಂದು ಲಲಿತಾ ಸಹಸ್ರನಾಮದ 71ನೇ ನಾಮವಾಗಿರತಕ್ಕಂತಹ ಜ್ವಾಲಾಮಾಲಿನಿಕಾಕ್ಷಿಪ್ತ ವಹ್ನಿ ಪ್ರಾಕಾರ ಮಧ್ಯಗ ಎಂಬಂತಹ ನಾಮದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಜ್ವಾಲಾಮಾಲಿನಿಕಾಕ್ಷಿಪ್ತ ವಹ್ನಿ ಪ್ರಾಕಾರ ಮಧ್ಯಗ ಎಂಬಂತಹ ನಾಮವು ಅತ್ಯಂತ ಗಾಢವಾದ ಶ್ರೀವಿದ್ಯಾ ರಹಸ್ಯಗಳಲ್ಲಿ ಒಂದಾಗಿರುವಂತಹದ್ದು. ಈ ನಾಮವು ಲಲಿತಾಂಬಿಕೆಯು ಅಗ್ನಿಕೋಟೆಯ ಮಧ್ಯದಲ್ಲಿ ವಿರಾಜಮಾನರಾಗಿರುವಳು ಎಂಬಂತಹ ಪುರಾಣ ವರ್ಣನೆ ಅಷ್ಟೇ ಅಲ್ಲದೆ, ಸಾಧಕನ ಆತ್ಮಸಾಧನೆಯಲ್ಲಿ ಅಗತ್ಯವಾಗಿರತಕ್ಕಂತಹ ಜ್ಞಾನಾಗ್ನಿ, ಯೋಗಾಗ್ನಿ, ಕುಂಡಲಿನಿ ಶಕ್ತಿ ಮತ್ತು ಆತ್ಮರಕ್ಷಣೆಯ ಪರಮ ಸಂದೇಶವನ್ನು ಬೋಧಿಸ್ತಾ ಇರತಕ್ಕಂತಹದ್ದು. ಜ್ವಾಲಾಮಾಲಿನಿ ದೇವಿಯು ನಿರ್ಮಿಸಿರತಕ್ಕಂತಹ ಅಗ್ನಿಪ್ರಾಕಾರ ಅಂತಂದರೆ ಕೋಟೆಯ ಮಧ್ಯದಲ್ಲಿ ವಿರಾಜಮಾನರಾಗಿರುವಳು ಆ ಪರಾಶಕ್ತಿ ಎಂಬಂತಹದ್ದು ಈ ನಾಮದ ಭಾವಾರ್ಥವಾಗುವಂತಹದ್ದು. ಭಂಡಾಸುರನ ವಿರುದ್ಧ ಯುದ್ಧ ನಡೆಯುವಾಗ ಅಸುರರು ಅನೇಕ ಮಹಾಶಕ್ತಿಗಳನ್ನು ಉಪಯೋಗಿಸಿ ದೇವತೆಗಳ ಮೇಲೆ ದಾಳಿ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಲಲಿತಾಂಬಿಕೆಯ ಆದೇಶದಂತೆ ಜ್ವಾಲಾಮಾಲಿನಿ ಮತ್ತು ನಿತ್ಯಾದೇವಿ ಹೇಳುವಂತಹವರು ತಮ್ಮ ಯೋಗಾಗ್ನಿಯಿಂದ ದೇವಿಯ ಸೇನೆಯ ಸುತ್ತಲೂ ಅಗ್ನಿ ಭವ್ಯವಾಗಿರತಕ್ಕಂತಹ ಪ್ರಾಕಾರವನ್ನು ನಿರ್ಮಿಸ್ತಾರೆ. ಪ್ರಾಕಾರ ಅಂತಂದರೆ ಕೋಟೆ ಅಂತ ಅರ್ಥ. ಭವ್ಯವಾಗಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ಅಗ್ನಿಯ ಕೋಟೆಯನ್ನು ತಮ್ಮ ಸೈನ್ಯದ ಸುತ್ತಲೂ ನಿರ್ಮಿಸುವಂತಹದ್ದು. ಆ ಅಗ್ನಿಕೋಟೆಯೊಳಗೆ ಶ್ರೀ ಲಲಿತಾಂಬಿಕೆ ಇರುವಂತಹದ್ದು. ಮಂತ್ರಿಣಿ, ದಂಡನಾಥ ಮತ್ತು ಸಂಪೂರ್ಣ ದೇವಸೇನೆ ಸುರಕ್ಷಿತವಾಗಿರುವಂತಹದ್ದು. ಯಾವುದೇ ರೀತಿಯಾಗಿರತಕ್ಕಂತಹ ಅಸುರ ಶಕ್ತಿಯೂ ಸಹ ಆ ಅಗ್ನಿ ವಲೆಯನ್ನು ಭೇದಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅಂತಹ ಅದ್ಭುತವಾಗಿರತಕ್ಕಂತಹ ಅಗ್ನಿ ಪ್ರಾಕಾರ ಅದು. ಇದು ಕೇವಲ ಯುದ್ಧದ ದೃಶ್ಯ ಅಷ್ಟೇ ಅಲ್ಲ. ಪುರಾಣಗಳಲ್ಲಿ ಇದನ್ನು ಒಂದು ಯುದ್ಧದ ರೀತಿಯಲ್ಲಿ ವರ್ಣಿಸಿರತಕ್ಕಂತಹದ್ದು. ಆದರೆ ಇದರ ಸೂಕ್ಷ್ಮಾರ್ಥ ಏನು ಅಂತ ಕೇಳಿದರೆ, ಪ್ರತಿಯೊಬ್ಬ ಸಾಧಕನ ಅಂತರಂಗದಲ್ಲಿ ನಿರ್ಮಾಣವಾಗಬೇಕಾಗಿರತಕ್ಕಂತಹ ಆಧ್ಯಾತ್ಮಿಕ ರಕ್ಷಣಾ ವಲಯದ ಸಂಕೇತವಾಗ್ತಾ ಇರುವಂತಹದ್ದು. ಅದು ಹೇಗೆ ಅಂತ ಕೇಳಿದರೆ, ವೇದಾಂತದಲ್ಲಿ ಅವಿದ್ಯೆ ಅಂತಂದರೆ ಬಂಧನ ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂಡಕೋಪನಿಷತ್ತಲ್ಲಿ ಈ ವಾಕ್ಯ ಬರುವಂತಹದ್ದು, ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸರ್ವ ಸಂಶಯಾ ಎಂಬುದಾಗಿ. ಅಂದರೆ ಆತ್ಮಜ್ಞಾನ ಉದಯವಾದಾಗ ಹೃದಯದ ಅಜ್ಞಾನ ಗ್ರಂಥಿಗಳು ಸುಟ್ಟು ಹೋಗುತ್ತವೆ ಎಂಬುದಾಗಿ. ಜ್ಞಾನವೇ ಜ್ವಾಲೆಯಾಗುವಂತಹದ್ದು. ಜ್ವಾಲಾಮಾಲಿನಿಯ ಅಗ್ನಿಯ ಹೊರಗೆ ಬೆಂಕಿ ಅಲ್ಲ, ಅದು ಬ್ರಹ್ಮಜ್ಞಾನಾಗ್ನಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಹೇಳುವಂಥದ್ದು, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಎಂಬುದಾಗಿ. ಅಂತಂದರೆ ಉರಿಯುವಂತಹ ಅಗ್ನಿಯು ಕಟ್ಟಿಗೆಯನ್ನು ಬೂದಿ ಮಾಡುವಂತೆ, ಜ್ಞಾನಾಗ್ನಿಯು ಅಜ್ಞಾನಜನ್ಯವಾಗಿರತಕ್ಕಂತಹ ಕರ್ಮ ಬಂಧನವನ್ನು ದಹಿಸ್ತದೆ ಎಂಬಂತಹದ್ದು ಇದರ ಅರ್ಥವಾಗುವಂಥದ್ದು. ಈ ನಾಮದಲ್ಲಿ ಬರುವಂತಹ ಜ್ವಾಲಾಮಾಲಿನ್ಯ ಅಗ್ನಿಯೂ ಸಹ ಇದೇ ಜ್ಞಾನಾಗ್ನಿಯ ಪ್ರತೀಕವಾಗಿ ಇರುವಂತಹದ್ದು. ಇದು ಇದರ ಸೂಕ್ಷ್ಮಾರ್ಥವಾಗುವಂಥದ್ದು. ಕಠೋಪನಿಷತ್ತು ಮತ್ತು ಚಾಂದೋಗ್ಯೋಪನಿಷತ್ತುಗಳಲ್ಲಿ ಅಗ್ನಿಯನ್ನು ಪರಿಶುದ್ಧ ಶಕ್ತಿ ಎಂಬುದಾಗಿ ವರ್ಣಿಸಿರುವಂತಹದ್ದು. ಅಗ್ನಿಯ ಸ್ವಭಾವವೇನು ಅಂತಂದರೆ ಅಶುದ್ಧಿಯನ್ನು ದಹಿಸುವಂತಹದ್ದು, ಶುದ್ಧವಾದುದನ್ನು ಪ್ರಕಾಶಿಸುವಂತಹದ್ದು, ಬೆಳಕನ್ನು ನೀಡುವಂತಹದ್ದು. ಅದೇ ರೀತಿಯಲ್ಲಿ ಆತ್ಮಜ್ಞಾನವೂ ಸಹ ಆಗುವಂತಹದ್ದು. ಹೇಗೆ ಅಂತ ಕೇಳಿದರೆ, ಪಾಪವನ್ನು ದಹಿಸುವಂತಹದ್ದು, ಅಹಂಕಾರವನ್ನು ಕರಗಿಸುವಂತಹದ್ದು, ಆತ್ಮಪ್ರಕಾಶವನ್ನು ಹೊರತರುವಂಥದ್ದು. ಹೀಗಾಗಿ ಜ್ವಾಲಾಮಾಲಿನಿಯ ಅಗ್ನಿಕೋಟೆ ಅಂತಂದರೆ ಆತ್ಮಜ್ಞಾನದ ಕೋಟೆ ಎಂಬಂತಹದ್ದು ಕೂಡ ಇದರ ಸೂಕ್ಷ್ಮಾರ್ಥವಾಗುವಂತಹದ್ದು. ಇನ್ನು ಕುಂಡಲಿನಿ ಯೋಗದ ಪ್ರಕಾರವಾಗಿ ಮೂಲಾಧಾರದಲ್ಲಿ ನಿದ್ರಿಸ್ತಾ ಇರತಕ್ಕಂತಹ ಶಕ್ತಿಯು ಜಾಗೃತಗೊಂಡು ಸಹಸ್ರಾರವನ್ನು ಸೇರುವಾಗ ದೇಹದೊಳಗೆ ಒಂದು ಯೋಗಾಗ್ನಿ ಉದಯವಾಗುವಂತಹದ್ದು ನಮಗೆ ಅನುಭವಕ್ಕೆ ಬರುತ್ತದೆ. ಎಷ್ಟೋ ಸಮಯದಲ್ಲಿ ನಾವು ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಥವಾ ಜಪ ಧ್ಯಾನಾದಿಗಳನ್ನು ಮಾಡಬೇಕಾದ್ರೆ ನಮ್ಮ ಬಾಡಿ ಹೇಳುವಂಥದ್ದು ಹೀಟ್ ಆಗುವಂತಹದ್ದು, ಅಂದರೆ ಅಗ್ನಿಯಿಂದ ಪ್ರಖರವಾಗುವಂತಹದ್ದು.
ಈ ಅಗ್ನಿ ಹೇಳುವಂಥದ್ದು ಏನು ಮಾಡ್ತದೆ ಅಂತ ಕೇಳಿದರೆ ಕಾಮವನ್ನು ದಹಿಸುವಂತಹದ್ದು, ಕ್ರೋಧವನ್ನು ಕರಗಿಸುವಂತಹದ್ದು, ಭಯವನ್ನು ನಿವಾರಿಸುವಂತಹದ್ದು, ಮನಸ್ಸನ್ನು ಶುದ್ಧಿಗೊಳಿಸುವಂತಹದ್ದು. ಈ ಯೋಗಾಗ್ನಿಯೇ ಜ್ವಾಲಾಮಾಲಿನಿಯ ದಿವ್ಯ ಶಕ್ತಿ ಎಂಬಂತಹದ್ದು ಕೂಡ ಈ ನಾಮದ ರಹಸ್ಯಾರ್ಥವಾಗ್ತಾ ಇರುವಂತಹದ್ದು. ಇನ್ನು ಸಾಧಕನ ಮನಸ್ಸು ದೇವಿಯ ಧ್ಯಾನದಲ್ಲಿ ಸ್ಥಿರವಾದಾಗ ಅವನ ಸುತ್ತಲೂ ಅದೃಶ್ಯ ದೈವಿಕ ರಕ್ಷಣಾವಲಿಯ ನಿರ್ಮಾಣವಾಗುವಂತಹದ್ದು. ಇದನ್ನೇ ನಾವು ಸೂಚಿಸ್ತಾ ಇರುವಂತಹದ್ದು. ಹೊರಗಡೆ ಇರತಕ್ಕಂತಹ ಪ್ರಾಕಾರ ಅಂತಂದರೆ ನಮ್ಮ ಹೊರವಲಯವನ್ನು ಇದು ಸೂಚಿಸ್ತಾ ಇರತಕ್ಕಂತಹದ್ದು. ಶ್ರೀವಿದ್ಯಾ ಉಪಾಸನೆಯಲ್ಲಿ ಜ್ವಾಲಾಮಾಲಿನಿ ನಿತ್ಯಾದೇವಿ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿರತಕ್ಕಂತಹದ್ದು. ಅವಳು ಶ್ರೀಚಕ್ರವನ್ನು ರಕ್ಷಿಸುವಂತಹ ಶಕ್ತಿ, ಮಂತ್ರಸಿದ್ಧಿಯನ್ನು ಕಾಪಾಡುವಂತಹ ಶಕ್ತಿ. ಅದು ಉಪಾಸಕನನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸುವಂತಹ ಶಕ್ತಿ. ಅದು ನಾವು ಆಧ್ಯಾತ್ಮಿಕ ಸಾಧನೆಗೆ ಕುಳಿತುಕೊಂಡಂತಹ ಸಂದರ್ಭದಲ್ಲಿ ಅನೇಕ ದುಷ್ಟಶಕ್ತಿಗಳ ಪ್ರಭಾವ ಪರಿಣಾಮಗಳಾಗುವಂತಹದ್ದು ಸಾಧಕನ ಮೇಲೆ. ಆ ರೀತಿಯಾಗಿ ಬರುವಂತಹ ಆ ಸಾಧಕನನ್ನು, ಆ ದುಷ್ಟಶಕ್ತಿಗಳನ್ನು ನಿಗ್ರಹಿಸಿ ಆ ಸಾಧಕನಿಗೆ ರಕ್ಷಣೆಯನ್ನು ಕೊಡುವಂತಹದ್ದು ಎಂಬುದಾಗಿಯೂ ಕೂಡ ಇದರ ಒಂದು ರಹಸ್ಯಾರ್ಥವಾಗ್ತಾ ಇರುವಂಥದ್ದು. ಆದ್ದರಿಂದ ಶ್ರೀವಿದ್ಯಾ ಪರಂಪರೆಯ ಉಪಾಸನೆಯಲ್ಲಿ ಮೊದಲು ರಕ್ಷಣಾವಲಯ ಅಂತಂದರೆ ದಿಗ್ಬಂಧನವನ್ನು ಮಾಡುವಂತಹ ಪದ್ಧತಿ ಇರುವಂತಹದ್ದು. ಅದರ ತಾತ್ವಿಕ ರೂಪವೇ ಈ ನಾಮ, ಈ ದಿವ್ಯವಾಗಿರತಕ್ಕಂತಹ ನಾಮವಾಗುವಂತಹದ್ದು. ನಮ್ಮ ಜೀವನದಲ್ಲಿ ಶತ್ರುಗಳು ಹೊರಗಿಲ್ಲೆಲ್ಲೂ ಇಲ್ಲ, ಅವು ನಮ್ಮೊಳಗೆ ಇರತಕ್ಕಂತಹದ್ದು. ಅವು ಯಾವುವು ಅಂತ ಕೇಳಿದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಅಹಂಕಾರ, ಭಯ, ನಿರಾಶೆ ಇವುಗಳೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಆಂತರಿಕವಾಗಿ ಭಂಡಾಸುರನ ಸೇನೆಯಂತೆ ನಮ್ಮ ಮನಸ್ಸಿನ ಮೇಲೆ ನಿರಂತರವಾಗಿ ದಾಳಿಮೆಯನ್ನು ಮಾಡ್ತಾ ಇರುವಂತಹದ್ದು. ಜ್ವಾಲಾಮಾಲಿನಿಯ ಅಗ್ನಿಯ ಕೋಟೆ ಅಂತಂದರೆ ಸತ್ಸಂಗ, ಗುರುಭಕ್ತಿ, ಮಂತ್ರಜಪ, ಧ್ಯಾನ, ಆತ್ಮನಿಗ್ರಹ ಇವುಗಳಿಂದ ನಿರ್ಮಾಣವಾಗುವಂತಹ ಆಧ್ಯಾತ್ಮಿಕತೆಯೇ ನಮ್ಮ ರಕ್ಷಣೆಯ ಗೋಡೆಯಾಗುವಂತಹದ್ದು. ಒಂದು ಕೋಟೆಯ ಸುತ್ತಲೂ ಬಲವಾಗಿರತಕ್ಕಂತಹ ಗೋಡೆ ಇದ್ದಾಗ ಶತ್ರುಗಳು ಒಳಗೆ ಹೇಗೆ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅದೇ ರೀತಿಯಲ್ಲಿ ನಾವು ಪ್ರತಿದಿನವೂ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡುವಂತಹದ್ದು, ಅಥವಾ ಜಪಾದಿಗಳನ್ನು ಮಾಡುವಂತಹದ್ದು, ಧ್ಯಾನವನ್ನು ಮಾಡುವಂತಹದ್ದು, ಸತ್ಸಂಗವನ್ನು ಮಾಡುವಂತಹದ್ದು, ಧರ್ಮಾಚರಣೆಯನ್ನು ಮಾಡುವಂತಹದ್ದು ಇವು ಕೂಡ ನಮ್ಮ ಜೀವನದ ಸುತ್ತಲೂ ಕೂಡ ಅಗ್ನಿ ಪ್ರಾಕಾರವನ್ನು ನಿರ್ಮಾಣ ಮಾಡ್ತಾ ಇರ್ತಕ್ಕಂತಹದ್ದು. ಅನೇಕರು ಅನೇಕ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ, ನಮಗೆ ಭಕ್ತಿಗೆ ಬರ್ತಾ ಇಲ್ಲ, ಮನಸ್ಸು ಒಂದು ರೀತಿಯಾಗಿ ಚಂಚಲವಾಗ್ತಾ ಇದೆ, ನಾವು ಧ್ಯಾನವನ್ನು ಮಾಡಬೇಕು, ಯೋಗವನ್ನು ಮಾಡಬೇಕು ಎಂಬುದೆಲ್ಲನೂ ವಿಚಾರ ಮಾಡ್ತೇವೆ. ಅದರಲ್ಲಿ ಕುಳಿತ ತಕ್ಷಣ ಏನೇನೋ ವಿಚಾರಗಳು ನಮಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ, ಏನು ಮಾಡಬೇಕು ಅಂಥೇಳಿ. ಅದಕ್ಕೆಲ್ಲಕ್ಕೂ ಕೂಡ ಈ ನಾಮ ಹೇಳುವಂಥದ್ದು ಸೂಕ್ತವಾಗಿರ್ತಕ್ಕಂತಹ ಉತ್ತರವನ್ನು ಕೊಡ್ತಾ ಇರತಕ್ಕಂಥದ್ದು. ಏನು ಉತ್ತರ ಕೊಡ್ತಾ ಇದೆ ಅಂತಂದರೆ, ನಾವು ನಿರಂತರವಾಗಿ ಲಲಿತಾ ಸಹಸ್ರನಾಮಾದಿ ಪಾಠಗಳನ್ನು ಮಾಡ್ತಾ ಇರಬೇಕು, ಧ್ಯಾನವನ್ನು ಮಾಡ್ತಾ ಇರಬೇಕು, ಮುಖ್ಯವಾಗಿ ನಾವು ಸತ್ಸಂಗವನ್ನು ಮಾಡಬೇಕು, ಧರ್ಮಾಚರಣೆಯನ್ನು ಮಾಡಬೇಕು, ಗುರುವಿಗೆ ಶರಣವನ್ನು ಹೋಗಬೇಕು. ಈ ರೀತಿ ಆದಾಗ ಮಾತ್ರ ನಮ್ಮ ಮನಸ್ಸು ಹೇಳುವಂತಹದ್ದು ನಿಗ್ರಹವಾಗುವಂತಹದ್ದು. ನಮ್ಮ ಸುತ್ತಲೂ ಕೂಡ ಆ ಜ್ವಾಲಾಮಾಲಿನಿ ದೇವಿ ಅಗ್ನಿ ಪ್ರಾಕಾರವನ್ನು ನಿರ್ಮಾಣ ಮಾಡಿ ನಮ್ಮ ಮನಸ್ಸು ಸ್ಥಿರವಾಗಿ ಭಗವತಿಯ ಚರಣ ಕಮಲಗಳಲ್ಲಿ ನಿರಂತರವಾಗಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಈ ನಾಮ ನಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇರತಕ್ಕಂತಹದ್ದು. ಆ ರೀತಿಯಾದಾಗ ಹೊರಗಿನ ಎಲ್ಲ ನಕಾರಾತ್ಮಕ ಭಾವಗಳು ಕೂಡ ಸುಲಭವಾಗಿ ನಮ್ಮ ಮನಸ್ಸನ್ನು ಕದಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂತಂದರೆ ಜ್ವಾಲಾಮಾಲಿನಿ ದೇವಿಯ ರಕ್ಷಣೆ ಹೇಳುವಂಥದ್ದು ನಮಗಿರುವಂತಹದ್ದು. ಈ ನಾಮವನ್ನು ನಿರಂತರವಾಗಿ ಜಪಿಸುವಂತಹ ಭಕ್ತನ ಮನಸ್ಸಿನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಭಾವ ಇರಬೇಕು ಅಂತ ಕೇಳಿದರೆ, ಅಮ್ಮ ಜ್ವಾಲಾಮಾಲಿನಿಯ ಜ್ಞಾನಾಗ್ನಿಯಿಂದ ನನ್ನ ಅಜ್ಞಾನವನ್ನು ದಹಿಸು, ನನ್ನ ಮನಸ್ಸಿನ ಸುತ್ತಲೂ ನಿನ್ನ ಕೃಪೆಯ ಅಗ್ನಿ ಪ್ರಾಕಾರವನ್ನು ನಿರ್ಮಿಸು, ದುಷ್ಟವಾಸನೆಗಳು, ದುಸ್ಸಂಗ, ಭಯ ಮತ್ತು ಅಹಂಕಾರದಿಂದ ನನ್ನನ್ನು ಕಾಪಾಡು, ನನ್ನ ಹೃದಯದ ಮಧ್ಯದಲ್ಲಿ ನೀನು ಸದಾ ಕಾಲವೂ ಕೂಡ ವಿರಾಜಮಾನವಾಗಿರು ಎಂಬಂತಹ ಭಾವ ನಮ್ಮ ಮನಸ್ಸಿನಲ್ಲಿರಬೇಕು. ಆ ರೀತಿಯಾಗಿರತಕ್ಕಂತಹ ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀವಿದ್ಯಾ ಪರಂಪರೆಯ ಪ್ರಕಾರವಾಗಿ ಈ ನಾಮವನ್ನು ಭಕ್ತಿಯಿಂದ ಜಪಿಸುವವರಿಗೆ ಮನಸ್ಸಿನ ಶುದ್ಧೀಕರಣ ಉಂಟಾಗುವಂತಹದ್ದು, ನಕಾರಾತ್ಮಕ ಚಿಂತನೆಗಳು ಕಡಿಮೆಯಾಗುವಂತಹದ್ದು, ಆತ್ಮವಿಶ್ವಾಸ ವೃದ್ಧಿಯಾಗುವಂತಹದ್ದು, ಮಂತ್ರ ಜಪದಲ್ಲಿ ಏಕಾಗ್ರತೆ ಹೆಚ್ಚಾಗುವಂತಹದ್ದು, ದುಷ್ಟ ಪ್ರಭಾವಗಳಿಂದ ರಕ್ಷಣೆ ದೊರಕುವಂತಹದ್ದು, ಆತ್ಮಜ್ಞಾನದ ಬೆಳಕು ಮೂಡುವಂತಹದ್ದು, ಕುಂಡಲಿನಿ ಸಾಧನೆಗೆ
ಅನುಕೂಲವಾಗುವಂತಹ ಒಂದು ವಾತಾವರಣ ಸೃಷ್ಟಿಯಾಗುವಂತಹದ್ದು. ಶ್ರೀ ಲಲಿತಾಂಬಿಕೆಯ ಕೃಪೆಗೆ ರಕ್ಷಣಾ ವಲಯದ ಅನುಭವ ನಮಗೆ ಪ್ರಾಪ್ತವಾಗುವಂತಹದ್ದು. ಹಾಗಾಗಿ ಜ್ವಾಲಾಮಾಲಿಕಾಕ್ಷಿಪ್ತ ವನ್ಯಪ್ರಾಕಾರ ಮಧ್ಯಗ ಎಂಬಂತಹ ನಾಮವು ಕೇವಲ ದೇವಿಯ ಅಗ್ನಿಕೋಟೆಯೊಳಗೆ ವಿರಾಜಮಾನವಾಗಿರುವಂತಹ ಪುರಾಣದ ವರ್ಣನೆ ಅಷ್ಟೇ ಅಲ್ಲ, ಅದು ಲಲಿತೋಪಾಖ್ಯಾನದ ಯುದ್ಧ ರಹಸ್ಯದ ಒಟ್ಟಿಗೆ ಭಗವದ್ಗೀತೆಯ ಜ್ಞಾನಾಗ್ನಿ, ಉಪನಿಷತ್ತುಗಳ ಆತ್ಮಪ್ರಕಾಶ, ಯೋಗಶಾಸ್ತ್ರಗಳ ಕುಂಡನಿ ತೇಜಸ್ಸು ಮತ್ತು ಶ್ರೀವಿದ್ಯೆಯ ದೈವಿಕ ರಕ್ಷಣಾ ವಲಯ, ಈ 5 ತತ್ವಗಳನ್ನು ಒಂದೇ ನಾಮದಲ್ಲಿ ಸಂಯೋಜಿಸಿರುವಂತಹ ಒಂದು ಮಹಾಮಂತ್ರವಾಗಿರುವಂತಹದ್ದು. ಈ ನಾಮ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಹೇಳುವಂಥ ಸಂದೇಶ ಏನು ಅಂತ ಕೇಳಿದರೆ, ನಿನ್ನ ಹೃದಯವನ್ನು ಜ್ಞಾನಾಗ್ನಿಯಿಂದ ಶುದ್ಧಗೊಳಿಸು. ಗುರು ಮತ್ತು ಮಂತ್ರ ದೇವಿಯ ಕೃಪೆಯಿಂದ ನಿನ್ನ ಜೀವನದ ಸುತ್ತಲೂ ಧರ್ಮದ ಅಗ್ನಿ ಪ್ರಾಕಾರವನ್ನು ನಿರ್ಮಿಸು. ಆಗ ಆ ಅಗ್ನಿಯ ಮಧ್ಯದಲ್ಲಿ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿಯು ಸ್ವತಃ ನಿನ್ನ ಹೃದಯದಲ್ಲಿ ಶಾಶ್ವತವಾಗಿ ವಿರಾಜಮಾನರಾಗಿರುತ್ತಾಳೆ ಎಂಬಂತಹದ್ದು. ಇನ್ನು ಈ ನಾಮಕ್ಕನುಸಾರವಾಗಿ ಭಕ್ತಿಪೂರ್ವಕವಾಗಿರತಕ್ಕಂತಹ ಒಂದು ಕಥೆಯನ್ನು ಕೇಳೋಣ. ಬಹಳ ಹಿಂದಿನ ಕಾಲದಲ್ಲಿ ವಿಂಧ್ಯಾಚಲ ಪರ್ವತದ ತಪ್ಪಲಿನ ಪ್ರದೇಶದಲ್ಲಿ ಒಬ್ಬ ವಿದ್ಯಾನಂದ ಎಂಬಂತಹ ಒಬ್ಬ ಯುವಕ ಇದ್ದ. ಆತ ಆಧ್ಯಾತ್ಮಿಕ ಸಾಧಕನಾಗಿರುವಂತಹವನು. ನಿರಂತರವಾಗಿ ಜಗನ್ಮಾತೆಯ ಪೂಜೆ ಸ್ತೋತ್ರಾದಿಗಳಲ್ಲಿ ನಿರತನಾಗಿರುವಂತಹದ್ದು. ಆತನಿಗೆ ಬಾಲ್ಯದಿಂದಲೇ ಅವನಿಗೆ ಶ್ರೀ ಲಲಿತಾ ತ್ರಿಪುರ ಸುಂದರಿ ಮೇಲೆ ಅಪಾರವಾಗಿರತಕ್ಕಂತಹ ಭಕ್ತಿ. ಪ್ರತಿದಿನ ಬೆಳಗ್ಗೆ ಏಳಬೇಕು, ಎದ್ದು ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಬೇಕು. ಆದರೆ ಆತನ ಮನಸ್ಸಿನಲ್ಲಿ ಸದಾ ಭಯ ಇತ್ತು. ಏನಾದರೂ ನೋಡಿದರೂ ಕೂಡ ಒಂದೇ ಸಲ ಭಯ ಬೀಳುವಂತಹ ವ್ಯಕ್ತಿತ್ವ ಆತನದ್ದು. ಹಾಗಾಗಿ ಅವನಿಗೆ ಅನಿಸ್ತಾ ಇತ್ತು, ನಾನು ದೇವಿಯ ಭಕ್ತನಾಗಿದ್ದರೂ ಸಹ ನನ್ನ ಮನಸ್ಸಿನಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಭಯ ಏಕೆ, ಚಿಂತೆ ಮತ್ತು ಅಶಾಂತಿ ಬರ್ತಾ ಇರತಕ್ಕಂತಹದ್ದು ಎಂದು ಆತ ಯಾವಾಗಾದರೂ ಯೋಚನೆಯನ್ನು ಮಾಡ್ತಾ ಇದ್ದ. ನಮ್ಮಲ್ಲೂ ಅನೇಕರಿಗೆ ಈ ರೀತಿಯಾಗಿರ್ತಕ್ಕಂಥ ಸಂಶಯ ಬರುವಂತಹದ್ದು. ನಾನು ಇಷ್ಟೆಲ್ಲ ಪೂಜೆಯನ್ನು ಮಾಡ್ತೇನೆ, ಜಪವನ್ನು ಮಾಡ್ತೇನೆ, ಧ್ಯಾನವನ್ನು ಮಾಡ್ತೇನೆ, ಲಲಿತಾ ಸಹಸ್ರನಾಮವನ್ನು ಓದ್ತೇನೆ ಅಥವಾ ಇತ್ಯಾದಿಗಳನ್ನು ಮಾಡ್ತಾ ಇದ್ದಿರ್ತೇನೆ. ಆದರೂ ನನಗೆ ಮಾತ್ರ ಕಷ್ಟ ಯಾಕೆ ಬರ್ತದೆ, ಭಯ ಯಾಕೆ ಬರ್ತದೆ, ಮನಸ್ಸಿಗೆ ನೆಮ್ಮದಿ ಹೇಳುವಂಥದ್ದು ಇರೋದಿಲ್ಲ, ಏನಾದರೂ ಒಂದು ಸಣ್ಣ ಚಿಂತೆ ಹೇಳುವಂಥದ್ದು ನಿರಂತರವಾಗಿರುವಂಥದ್ದು ಯಾಕೆ ಎಂಬುದಾಗಿ. ಆತನಿಗೂ ಸಹ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರ ಮನಸ್ಸಿಗೆ ಆಗಾಗ ಬರ್ತಾ ಇರ್ತಿತ್ತು. ಒಂದು ದಿನ ಆತ ತನ್ನ ಗುರುಗಳಾಗಿರ್ತಕ್ಕಂತಹ ಸದಾಶಿವಾನಂದ ಮಹಾಸ್ವಾಮಿಗಳ ಬಳಿಗೆ ಹೋಗಿ ಇದನ್ನು ಕೇಳ್ತಾನೆ. ಗುರುದೇವರೇ, ನಾನು ದೇವಿಯನ್ನು ಪ್ರಾರ್ಥಿಸ್ತೇನೆ, ಜಪವನ್ನು ಮಾಡ್ತೇನೆ, ಸಹಸ್ರನಾಮ ಪಾರಾಯಣವನ್ನು ಮಾಡ್ತೇನೆ, ಆದರೂ ಕೂಡ ನನ್ನ ಮನಸ್ಸಿಗೆ ಶಾಂತಿ ಹೇಳುವಂಥದ್ದು ಸಿಗ್ತಾ ಇಲ್ಲ. ಸಣ್ಣ ಸಣ್ಣ ಸಮಸ್ಯೆಗಳಿಗೂ ಕೂಡ ನಾನು ಹೆದರಿ ಬಿಡುತ್ತೇನೆ, ಭಯ ಉಂಟಾಗ್ತದೆ. ನನ್ನ ಆ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಅಂತೇಳಿ ಗೊತ್ತಾಗೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಗುರುಗಳು ಮೃದುವಾಗಿ ನಗುತ್ತಾ ಆತನಿಗೆ ಹೇಳ್ತಾರೆ, ಮಗನೇ, ನೀನು ದೇವಿಯ ನಾಮವನ್ನು ಜಪಿಸುತ್ತೀಯ, ಆದರೆ ದೇವಿಯ ರಕ್ಷಣೆಯ ರಹಸ್ಯವನ್ನು ನೀನು ಇನ್ನೂ ಅರಿತಿಲ್ಲ ಎಂಬುದಾಗಿ. ಹಾಗಾದರೆ ಅದನ್ನು ಹೇಗೆ ಅರಿಬೇಕು ಅಂತ ಕೇಳ್ತಾನೆ. ಅಸಮರ್ಥರಾಗಿರ್ತಕ್ಕಂತಹ ಆ ಮಹಾಸ್ವಾಮಿಗಳು ಆತನಿಗೆ ಹೇಳ್ತಾರೆ, ನಾಳೆ ಬೆಳಗ್ಗಿನ ಜಾವ ನನ್ನೊಂದಿಗೆ ಬಾ ಎಂಬುದಾಗಿ. ಮಾರನೇ ದಿವಸ ಬೇಗನೆ ಎದ್ದು ಆತನ ನಿತ್ಯ ಕರ್ಮಾನುಷ್ಠಾನದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮುಗಿಸಿ ಗುರುದೇವರ ಬಳಿಗೆ ಹೋಗ್ತಾನೆ. ಗುರುದೇವರು ಆತ ಬರ್ತಾ ಇದ್ದಂತೆ ಆತನನ್ನು ಕರೆದುಕೊಂಡು ದಟ್ಟ ಕಾಡಿನೊಳಗೆ ಹೋಗಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಬೆಳಗಿಂದ ಕೂಡ ಕಾಡಿನೊಳಗೆ ಹೋಗ್ತಾರೆ. ತುಂಬ ದೂರ ಹೋಗ್ಬಿಡ್ತಾರೆ ಅವರು. ಸಂಜೆ ವೇಳೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಸಂಜೆ ಆಗ್ತಾ ಇದ್ದಂತೆ ಗಾಳಿ ಜೋರಾಗಿ ಬೀಸಲಿಕ್ಕೆ ಪ್ರಾರಂಭವಾಗ್ತದೆ. ಆಕಾಶದಲ್ಲಿ ಕಪ್ಪು ಮೋಡಗಳು ಆವರಿಸಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಸ್ವಲ್ಪ ಸಮಯದಲ್ಲೇ ಕಾಡಿನಲ್ಲಿ ಭೀಕರವಾಗಿರತಕ್ಕಂತಹ ಬೆಂಕಿ ಕೂಡ ಆವರಿಸಲಿಕ್ಕೆ ಪ್ರಾರಂಭವಾಗುವಂತಹದ್ದು. ವಿದ್ಯಾನಂದ ಭಯದಿಂದ ನಡುಗಿ ಬಿಡ್ತಾನೆ. ಗುರುದೇವರೇ, ನಾವು ಸಿಕ್ಕಿಬಿದ್ದೆವು, ಈಗ ಹೊರಗಡೆ ಹೋಗಲಿಕ್ಕೆ ಸಾಧ್ಯವಾಗೋದಿಲ್ಲ, ಸುತ್ತು ಎಲ್ಲ ಕಡೆಯಿಂದ ಬೆಂಕಿ ಬಿಡ್ತಾ ಇದೆ, ಅದಕ್ಕೆ ಉತ್ತೇಜಿಸುವಂತೆ ಗಾಳಿಯೂ ಕೂಡ ಬೀಸ್ತಾ ಇರುವಂತಹದ್ದು ಎಂಬುದಾಗಿ. ಆದರೆ ಗುರುಗಳು ಶಾಂತವಾಗಿ ಮಂದಸ್ಮಿತರಾಗಿ ಏನನ್ನೂ ಹೇಳಲಿಲ್ಲ. ಹಾಗೆ ಮುಂದೆ ನಡೀಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಅವರು ಆತನನ್ನು ಒಂದು ವಿಶಾಲವಾಗಿರ್ತಕ್ಕಂತಹ ಒಂದು ಬಂಡೆಯ ಮೇಲೆ ಕರ್ಕೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಸ್ವಲ್ಪ ಕಾಲಿರುವಂತಹದ್ದು. ಅಲ್ಲಿ ಆ ಬಂಡೆಯ ಸುತ್ತಲೂ ಕೂಡ ಬೆಂಕಿ ಹೊತ್ತಲಿಕ್ಕೆ ಪ್ರಾರಂಭವಾಗ್ತದೆ. ಎಲ್ಲ ಕಡೆಯಿಂದ ಬೆಂಕಿ ಆವರಿಸಿಬಿಡ್ತದೆ. ಮಧ್ಯದಲ್ಲಿ ಬಂಡೆ ಇದೆ, ಬಂಡೆಯ ಮೇಲೆ ಮಾತ್ರ ಇವರಿದ್ದಾರೆ, ಬಾಕಿ ಎಲ್ಲ ಕಡೆಯಲ್ಲೂ ಕೂಡ ಬೆಂಕಿ ಆವರಿಸುವಂತಹದ್ದು.
ಅವರು ಬಂಡೆಯ ಮೇಲೆ ನಿಂತಿರುವ ಕಾರಣದಿಂದ ಅವರು ನಿಂತ ಜಾಗಕ್ಕೆ ಮಾತ್ರ ಬೆಂಕಿ ಆವರಿಸಲಿಲ್ಲ, ಬೇರೆಲ್ಲ ಕಡೆಯೂ ಕೂಡ ಆವರಿಸಿರುವಂತಹದ್ದು. ಸ್ವಲ್ಪ ಸಮಯದ ನಂತರ ಕಾಡಿನ ಬೆಂಕಿ ತಾನಾಗಿಯೇ ಶಾಂತವಾಯಿತು. ವಿದ್ಯಾನಂದ ಆಶ್ಚರ್ಯದಿಂದ ಕೇಳ್ತಾನೆ ಗುರುಗಳಲ್ಲಿ, ಗುರುದೇವ, ಬೆಂಕಿ ನಮ್ಮನ್ನು ಏಕೆ ಸುಡಲಿಲ್ಲ ಎಂಬುದಾಗಿ. ಗುರುಗಳು ಮಂದಸ್ಮಿತರಾಗಿ ಹೇಳ್ತಾರೆ, ಈಗ ನೀನು ಹೊರಗಿನ ಬೆಂಕಿಯನ್ನು ನೋಡಿದೆ, ಆದರೆ ದೇವಿಯ ಭಕ್ತರನ್ನು ಕಾಪಾಡುವಂತಹ ಒಳಗಿನ ಬೆಂಕಿಯನ್ನಲ್ಲ ಎಂಬುದಾಗಿ. ಹಾಗೆ ಆತನನ್ನು ಅಲ್ಲಿಂದ ಕರೆದುಕೊಂಡು ಬರ್ತಾರೆ ಗುರುಗಳು. ಅವನನ್ನು ಹಳ್ಳಿಯಲ್ಲಿ ಒಬ್ಬ ಕಮ್ಮಾರನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಕಮ್ಮಾರನು ಕೆಂಪಾಗಿ ಕಾದ ಕಬ್ಬಿಣಗಳನ್ನು ಬೆಂಕಿಯಲ್ಲಿಟ್ಟು ಸುತ್ತಿಗೆಯಿಂದ ಹೊಡಿತಾ ಇದ್ದ, ಅದನ್ನು ಏನೇನೋ ಮಾಡ್ತಾ ಇದ್ದ ಆತ. ವಿದ್ಯಾನಂದ ಹೇಳ್ತಾನೆ, ಇಷ್ಟು ಬೆಂಕಿಯಲ್ಲಿ ಕಬ್ಬಿಣ ಸುಟ್ಟು ಹೋಗುವುದಿಲ್ಲವೇ ಅಂತೇಳಿ. ಕಮ್ಮಾರನು ಮಂದಸ್ಮಿತನಾಗಿ ಹೇಳ್ತಾನೆ, ಈ ಬೆಂಕಿ ಹೇಳುವಂತಹದ್ದು ಕಬ್ಬಿಣವನ್ನು ನಾಶ ಮಾಡಲಿಕ್ಕೋಸ್ಕರವಾಗಿರುವಂಥದ್ದಲ್ಲ, ಕಬ್ಬಿಣವನ್ನು ನಾಶ ಮಾಡೋದಿಲ್ಲ. ಆ ಬೆಂಕಿ ಹೇಳುವಂಥದ್ದು ಕಬ್ಬಿಣಕ್ಕೆ ರೂಪವನ್ನು ಕೊಡುತ್ತದೆ ಎಂಬುದಾಗಿ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ನೋಡು ವಿದ್ಯಾನಂದ, ಬೆಂಕಿ 2 ಕೆಲಸಗಳನ್ನು ಮಾಡ್ತಾ ಇರುವಂತಹದ್ದು. ಒಂದನೆಯದು ಅಶುದ್ಧಿಯನ್ನು ಸುಡ್ತಾ ಇರ್ತಕ್ಕಂಥದ್ದು. ನೀನು ಕಾಡಿನಲ್ಲಿ ಹೋದಾಗ ಇಡೀ ಕಾಡನ್ನು ಆವರಿಸಿ ಎಲ್ಲ ಕಡೆಯೂ ಕೂಡ ಎಲ್ಲದನ್ನು ಸುಟ್ಟು ಹಾಕ್ತು. ಆಮೇಲೆ ಅಲ್ಲಿರತಕ್ಕಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಹೋದ್ಮೇಲೆ ಆ ಬೆಂಕಿ ಶಾಂತವಾಗುವಂಥದ್ದು. ಎರಡನೇದು ಏನು ಕೇಳಿದರೆ, ಇಲ್ಲಿ ಕಮ್ಮಾರನ ಹತ್ರ ಬಂದಾಗ ಅದೇ ಬೆಂಕಿಯಲ್ಲಿ ಕಬ್ಬಿಣವನ್ನು ಹಾಕಿದಾಗ, ಆ ಕಬ್ಬಿಣವನ್ನು ಕೆಂಪು ಮಾಡಿ ಅದಕ್ಕೆ ಬಡಿದಾಗ ಅದು ಹೊಸದಾಗಿರ್ತಕ್ಕಂತಹ ಒಂದು ರೂಪವನ್ನು ಕೊಡ್ತು. ಮೊದಲು ಶುದ್ಧವಾಯಿತು, ಶುದ್ಧವಾಗಿರುವಂಥದ್ದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂತಹದ್ದು. ಹಾಗಾಗಿ ಜ್ವಾಲಾಮಾಲಿನಿ ಅಗ್ನಿಯು ಕೂಡ ಇದೇ ಆಗಿರುವಂತಹದ್ದು ಎಂಬುದಾಗಿ. ಆದರೂ ಕೂಡ ಇದೆಲ್ಲವನ್ನು ನೋಡಿದಾಗಲೂ ಸಹ ಆತನಿಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಯಿತು, ಪೂರ್ಣ ಪ್ರಮಾಣದಲ್ಲಿ ಅರ್ಥವಾಗಲಿಲ್ಲ. ಹಾಗೆ ತಡರಾತ್ರಿ ಆಗುವಂತಹದ್ದು. ಗುರುಗಳ ಆಶ್ರಮಕ್ಕೆ ಬರ್ತಾರೆ ಇಬ್ಬರೂ ಸಹ. ಬಂದು ಆವತ್ತಿನ ರಾತ್ರಿ ಇವರು ಬರುವಂತಹ ಸಮಯದಲ್ಲಿ ಆಶ್ರಮದಲ್ಲಿ ಪೂಜಾದಿಗಳು ನಡೀತಾ ಇರುವಂತಹದ್ದು, ಭಗವತಿಯ ಉಪಾಸನೆ ನಡೀತಾ ಇರುವಂತಹದ್ದು. ಅಲ್ಲಿರ್ತಕ್ಕಂತಹ ಅನೇಕ ಭಕ್ತರೆಲ್ಲರೂ ಸೇರಿ, ಶಿಷ್ಯ ವರ್ಗದವರು ಸೇರಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡ್ತಾ ಇದ್ದರು. ಪಾರಾಯಣವನ್ನು ಮಾಡುತ್ತಾ ಇರತಕ್ಕಂತಹ ಸಮಯದಲ್ಲಿ ಜ್ವಾಲಾಮಾಲಿನಿಕಾಕ್ಷಿಪ್ತವನ್ನಿ ಪ್ರಾಕಾರ ಮಧ್ಯಗ ಎಂಬಂತಹ ನಾಮವನ್ನು ಬರ್ತಾ ಇದ್ದಂತೆ, ಆ ನಾಮ ಉಚ್ಚಾರ ಮಾಡ್ತಾ ಇದ್ದಂತೆ ವಿದ್ಯಾನಂದ ಗಾಢವಾಗಿರ್ತಕ್ಕಂತಹ ಧ್ಯಾನದಲ್ಲಿ ಮುಳುಗ್ಬಿಡ್ತಾನೆ. ಆತನಿಗೆ ಕಲ್ಪನೆ ಇರೋದಿಲ್ಲ, ಆ ರೀತಿಯಾಗಿರ್ತಕ್ಕಂತಹ ಧ್ಯಾನದಲ್ಲಿ ಮುಳುಗ್ತಾನೆ ಆ ಗುರುವಿನ ಅನುಗ್ರಹದಿಂದಾಗಿ. ಆ ಧ್ಯಾನದಲ್ಲಿ ಆತನಿಗೆ ಅನುಭವ ಆಗುವಂತಹದ್ದು, ಆಕಾಶದ ಮಧ್ಯದಲ್ಲಿ ಪ್ರಕಾಶಿಸ್ತಾ ಇರತಕ್ಕಂತಹ ತ್ರಿಪುರವು ಕಾಣಿಸಲಿಕ್ಕೆ ಪ್ರಾರಂಭವಾಗುವಂತಹದ್ದು. ಆ ನಗರವನ್ನು ಸುತ್ತುವರಿದು ಸಾವಿರಾರು ಅಡಿ ಎತ್ತರಕ್ಕೆ ಜ್ವಲಿಸುತ್ತಾ ಇರತಕ್ಕಂತಹ ಅಗ್ನಿಯ ಪ್ರಾಕಾರ ಕಾಣಿಸ್ತಾ ಇರುವಂತಹದ್ದು. ಆ ಅಗ್ನಿಯ ಜ್ವಾಲೆ ಹೇಳುವಂಥದ್ದು ಸಾಮಾನ್ಯ ಬೆಂಕಿ ಅಲ್ಲ. ಪ್ರತಿಯೊಂದು ಜ್ವಾಲೆಯೂ ಕೂಡ ಮಂತ್ರದಂತೆ ಹೊಳಿತಾ ಇತ್ತು. ಪ್ರತಿಯೊಂದು ಕಿಡಿಯೂ ಕೂಡ ವೇದ ಮಂತ್ರದ ನಾಮವನ್ನು ಹೊರಹಾಕ್ತಾ ಇದೆಯೋ ಎಂಬಂತೆ ಆತನಿಗೆ ಕಾಣಿಸ್ತಾ ಇತ್ತು. ಆ ಅಗ್ನಿ ಪ್ರಾಕಾರದ ಮಧ್ಯದಲ್ಲಿ ಸಿಂಹಾಸನದ ಮೇಲೆ ಲಲಿತಾ ಮಹಾ ತ್ರಿಪುರ ಸುಂದರಿ ಅಮ್ಮನವರು ವಿರಾಜಮಾನರಾಗಿದ್ದರು. ಅವಳ ಮುಂದೆ ಜ್ವಾಲೆಗಳ ಕಿರೀಟವನ್ನು ಧರಿಸಿ ದಿವ್ಯ ರೂಪಿಣಿಯಾಗಿರತಕ್ಕಂತಹ ಜ್ವಾಲಾಮಾಲಿನಿಯು ಕೂಡ ನಿಂತಿರತಕ್ಕಂತಹದ್ದು. ಆ ಜ್ವಾಲಾಮಾಲಿನಿ ಮಂದಹಾಸ ಮಾಡಿ ವಿದ್ಯಾನಂದನನ್ನು ಹತ್ತಿರ ಕರೆಯುವಂತಹದ್ದು. ಜ್ವಾಲಾಮಾಲಿನಿ ಈ ವಿದ್ಯಾನಂದನಿಗೆ ಹೇಳ್ತಾರೆ, ಮಗುವೆ, ನಿನಗೆ ಈ ಬೆಂಕಿ ಭಯಾನಕವಾಗಿ ಕಾಣುತ್ತಿದೆಯೇ ಎಂಬುದಾಗಿ. ವಿದ್ಯಾನಂದನಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ತಲೆಯಾಡಿಸಿದ ಅಷ್ಟೇ. ದೇವಿ ನಗುತ್ತಾ ಹೇಳ್ತಾಳೆ, ಭಯಪಡಬೇಡ, ಈ ಅಗ್ನಿ ಭಕ್ತರನ್ನು ಸುಡುವಂಥದ್ದಲ್ಲ, ಅವರ ಭಯವನ್ನು ಸುಡುವಂತಹದ್ದು. ಈ ಅಗ್ನಿ ದೇಹವನ್ನು ದಹಿಸುವಂಥದ್ದಲ್ಲ, ಅಹಂಕಾರವನ್ನು ದಹಿಸುವಂತಹದ್ದು. ಈ ಅಗ್ನಿ ಜೀವನವನ್ನು ನಾಶ ಮಾಡುವಂತಹದ್ದಲ್ಲ, ಅಜ್ಞಾನವನ್ನು ನಾಶ ಮಾಡುವಂತಹದ್ದು. ಅವಳು ತನ್ನ ಕರವನ್ನು ಅವನ ಹೃದಯದ ಮೇಲೆ ಇಟ್ಟು ಕ್ಷಣ ಮಾತ್ರದಲ್ಲಿ ವಿದ್ಯಾನಂದನ ಮನಸ್ಸಲ್ಲಿರ್ತಕ್ಕಂತಹ ಭಯ, ಕೋಪ, ಅಸೂಯೆ, ಚಿಂತೆ, ನಿರಾಶೆ ಎಲ್ಲವೂ ಕೂಡ ಬೆಂಕಿಯಲ್ಲಿ ಕರಗಿ ಹಿಮದಂತೆ ಅಳಿದು ಹೋಯಿತು. ಆತನ ಹೃದಯದಲ್ಲಿ ದಿವ್ಯವಾಗಿರತಕ್ಕಂತಹ ಪ್ರಕಾಶ ತುಂಬಿರುವಂತಹದ್ದು. ಆಗ ಆತನಿಗೆ ಅರ್ಥವಾಯಿತು, ಗುರುಗಳು ಕಾಡಿಗೆ ಕರೆದುಕೊಂಡು ಹೋಗಿರುವಂತಹ ಸಂದರ್ಭದಲ್ಲಿ ಹೇಗೆ ಆ ಅಗ್ನಿಯಿಂದ ರಕ್ಷಿಸಲಿಕ್ಕೋಸ್ಕರವಾಗಿ ಒಂದು ಕಲ್ಲಿನ ಬಂಡೆ ಮೇಲೆ ಹೋಗಿ ನಿಂತರೋ, ಅದೇ ರೀತಿಯಲ್ಲಿ ನಮ್ಮಲ್ಲಿರತಕ್ಕಂತಹ ಅನೇಕ ದುರ್ಗುಣಗಳು ಸುಟ್ಟು ಹೋಗುವವರಿಗೂ ಕೂಡ ನಾವು ಒಂದು ಕಡೆ ನಿಂತಿರಬೇಕು. ನಮ್ಮನ್ನು ನಾವು ರಕ್ಷಣೆಯನ್ನು ಮಾಡಿಕೊಳ್ಳಬೇಕು.
ತದನಂತರದಲ್ಲಿ ಬರುವಂತಹ ನಾಮಸ್ಮರಣೆಯಿಂದ ನಿರಂತರವಾಗಿ ನಮ್ಮಲ್ಲಿ ಉತ್ಪತ್ತಿಯಾಗುವಂತಹ ಆ ಜ್ವಾಲಾಮಾಲಿ ಅಗ್ನಿಯಿಂದ ನಮ್ಮ ರೂಪಾಂತರವಾಗುವಂತಹದ್ದು, ನಮ್ಮ ಹೃದಯ ಹೇಳುವಂಥದ್ದು, ಜ್ಞಾನದಿಂದ ತುಂಬುವಂತಹದ್ದು ಎಂಬುದಾಗಿ ಆತನಿಗೆ ಅನುಭವವಾಗುವಂತಹದ್ದು. ಹೇಗೆ ಕಬ್ಬಿಣಕ್ಕೆ ರೂಪಾಂತರ ಬಂದಿತೋ ಅದೇ ರೀತಿಯಲ್ಲಿ ನಮ್ಮಲ್ಲಿರತಕ್ಕಂತಹ ದುರ್ಗುಣಗಳೆಲ್ಲವೂ ಕೂಡ ಸುಟ್ಟು ಹೋದಾಗ ಜ್ಞಾನದ ಪರಿವರ್ತನೆ ಹೇಳುವಂಥದ್ದು ನಮ್ಮಲ್ಲಿ ಪ್ರಾಪ್ತವಾಗ್ತದೆ ಎಂಬಂತಹ ಅನುಭವ ಆತನಿಗೆ ಪ್ರಾಪ್ತವಾಗುವಂತಹದ್ದು. ಅಷ್ಟರಲ್ಲಿ ಶ್ರೀ ಲಲಿತಾಂಬಿಕೆಯ ಕರುಣೆಯಿಂದ ಮಾತನಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಮಗನೇ, ಜಗತ್ತಿನಲ್ಲಿ ನಿನ್ನನ್ನು ರಕ್ಷಿಸುವಂತಹ ದೊಡ್ಡ ಕೋಟೆ ಕಲ್ಲಿನಿಂದ ಕಟ್ಟಿರುವಂತಹ ಕೋಟೆ ಅಲ್ಲ. ನಿನ್ನನ್ನು ರಕ್ಷಿಸಿರುವಂತಹದ್ದು ನಿನ್ನ ಸತ್ಯ, ನಿನ್ನ ಧರ್ಮ, ನಿನ್ನ ಗುರುಭಕ್ತಿ, ನಿನ್ನ ಜಪ, ನಿನ್ನ ಧ್ಯಾನ. ಇವುಗಳೇ ಜ್ವಾಲಾಮಾಲಿನಿ ಅಗ್ನಿ ಪ್ರಾಕಾರವಾಗಿರುವಂತಹದ್ದು ಎಂಬುದಾಗಿ. ಈ ರಕ್ಷಣೆಯೊಳಗೆ ಬದುಕುವವನನ್ನು ಯಾವ ದುಷ್ಟ ಶಕ್ತಿಯೂ ಕೂಡ ಎಂದಿಗೂ ಕೂಡ ಯಾವ ಸಮಯದಲ್ಲೂ ಕೂಡ ಸ್ಪರ್ಶಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ. ಧ್ಯಾನದಿಂದ ಎಚ್ಚರವಾಗಿರತಕ್ಕಂತಹ ವಿದ್ಯಾನಂದನ ಮುಖದಲ್ಲಿ ಹೊಸ ತೇಜಸ್ಸು ಬರಲಿಕ್ಕೆ ಪ್ರಾರಂಭವಾಗಿತ್ತು. ಆ ದಿನದಿಂದ ಅವನ ಭಯವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡ್ತಾನೆ. ಪ್ರತಿದಿನ ಬೆಳಿಗ್ಗೆ ಜಪ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡ್ತಾನೆ, ಬಡವರಿಗೆ ಸಹಾಯವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ, ಸುಳ್ಳು ಮಾತನಾಡುವುದನ್ನು ಬಿಡ್ತಾನೆ, ಯಾರ ಮೇಲೂ ಕೂಡ ದ್ವೇಷವನ್ನು ಇಟ್ಟುಕೊಳ್ಳೋದಿಲ್ಲ. ಒಂದು ದಿನ ವಿದ್ಯಾನಂದ ಒಬ್ಬ ಮಹಾತ್ಮನಾಗಿ ಬಿಡ್ತಾನೆ. ಹಾಗೆ ಒಂದು ದಿನ ಆ ವಿದ್ಯಾನಂದನ ಶಿಷ್ಯನು ವಿದ್ಯಾನಂದರಲ್ಲಿ ಕೇಳ್ತಾರೆ, ಗುರುದೇವರೇ, ನಿಮ್ಮ ಜೀವನದಲ್ಲಿ ಇಷ್ಟು ಶಾಂತಿ ಹೇಗೆ ಬಂದಿತು ಎಂಬುದಾಗಿ. ವಿದ್ಯಾನಂದನು ಮಂದಹಾಸ ಮಾಡಿ ಉತ್ತರವನ್ನು ಕೊಡ್ತಾನೆ, ನನ್ನ ಸುತ್ತಲೂ ಬೆಂಕಿಯ ಗೋಡೆ ಇಲ್ಲ, ಆದರೆ ನನ್ನ ಹೃದಯದೊಳಗೆ ಜ್ವಾಲಾಮಾಲಿನಿ ದೇವಿಯ ಜ್ಞಾನಾಗ್ನಿ ಸದಾ ಉರಿತಾ ಇರುವಂತಹದ್ದು, ಅದೇ ನನ್ನನ್ನು ಕಾಪಾಡ್ತಾ ಇರುವಂಥದ್ದು ಎಂಬುದಾಗಿ. ಈ ಕಥೆಯ ನೀತಿ ಏನು ಅಂತ ಕೇಳಿದರೆ, ಜ್ವಾಲಾಮಾಲಿನಿಕಾಕ್ಷಿಪ್ತ ವನ್ಯ ಪ್ರಾಕಾರ ಮಧ್ಯಗ ಎಂಬಂತಹ ನಾಮವು ನಮಗೆ ಅಮೂಲ್ಯವಾಗಿರ್ತಕ್ಕಂತಹ 5 ಸತ್ಯಗಳನ್ನು ಕಲಿಸಿಕೊಡ್ತಾ ಇರುವಂತಹದ್ದು. ಅದು ಯಾವ ಸತ್ಯ ಅಂತ ಕೇಳಿದರೆ, ಜ್ಞಾನಾಗ್ನಿಯು ಅಜ್ಞಾನವನ್ನು ದಹಿಸ್ತಾ ಇರುವಂತಹದ್ದು. ಗುರುಭಕ್ತಿ, ಮಂತ್ರಜಪ ಮತ್ತು ಧ್ಯಾನವೇ ನಮ್ಮ ಜೀವನದ ನಿಜವಾದ ಅಗ್ನಿ ಪ್ರಾಕಾರವಾಗುವಂತಹದ್ದು. 3ನೆಯ ಸೂತ್ರವೇನು ಅಂತ ಕೇಳಿದರೆ, ದೇವಿಯ ರಕ್ಷಣೆಯು ಹೊರಗಿನ ಗೋಡೆಗಳಿಂದಲ್ಲ, ಒಳಗಿನ ಶುದ್ಧಿಯಿಂದ ನಿರ್ಮಾಣವಾಗುವಂಥದ್ದು ಎಂಬುದಾಗಿ. 4ನೆಯದು, ಧರ್ಮದಲ್ಲಿ ಸ್ಥಿರವಾಗಿ ಬದುಕುವವರನ್ನು ಯಾವುದೇ ದುಷ್ಟಶಕ್ತಿಯು ಕೂಡ ಯಾವುದೇ ಸಮಯದಲ್ಲೂ ಕೂಡ ಜಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ. 5ನೆಯದು, ಜ್ವಾಲಾಮಾಲಿನಿ ದೇವಿಯ ಕೃಪೆಯಿಂದ ಭಕ್ತನ ಹೃದಯವು ಭಯದ ನಿವಾಸವಾಗದೆ ಶ್ರೀ ಲಲಿತಾಂಬಿಕೆಯ ದಿವ್ಯ ಸನ್ನಿಧಿಯಾಗುತ್ತದೆ ಎಂಬಂತಹ ಒಂದು 5 ಸೂತ್ರವನ್ನು ಈ ನಾಮ ನಮಗೆ ಹೇಳ್ತಾ ಇರುವಂತಹದ್ದು. ಹಾಗಾಗಿ ನನ್ನೆಲ್ಲ ಆತ್ಮೀಯರೇ, ಶ್ರೀ ವಿದ್ಯಾ ಪ್ರತಿಷ್ಠಾನದಲ್ಲಿ ಸಂಕಲ್ಪಿತವಾಗಿರತಕ್ಕಂತಹ ಕೋಟಿ ಲಲಿತಾ ಸಹಸ್ರನಾಮ ಮಹಾಯಾಗದಲ್ಲಿ ಪಾಲ್ಗೊಂಡು ಪ್ರತಿನಿತ್ಯವೂ ಕೂಡ ಸರ್ವ ಸೌಭಾಗ್ಯದಾಯಕ ರೀತಿಯ ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾ ಆ ಜಗನ್ಮಾತೆಯು ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ತನ್ನ ಜ್ಞಾನಾಗ್ನಿಯಿಂದ ದಹಿಸಿ ನಮಗೆ ಜ್ಞಾನವನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ 72ನೆಯ ನಾಮದ ಭಾವಾರ್ಥವನ್ನು ನಾಳೆ ದಿನ ತಿಳಿದುಕೊಳ್ಳೋಣ. ನಮಸ್ಕಾರ. ಚಿಕ್ಕ ವಯಸ್ಸಿನಲ್ಲೇ ಕೂದಲು ಬಿಳಿಯಾಗ್ತಾ ಇದೆಯೇ? ಅರೆ, ತಲೆನೋವಿನಿಂದ ಬಳಲ್ತಿದ್ದೀರಾ? ಇನ್ಮುಂದೆ ಚಿಂತೆ ಬಿಡಿ. ಪ್ರಸ್ತುತಪಡಿಸ್ತಾ ಇದ್ದೀವಿ ಶ್ರೀವಿದ್ಯಾ ಕೇಶರಂಜಿನಿ. ಕಿರಿಕಿರಿ ಉಂಟು ಮಾಡುವ ಅರೆ ತಲೆನೋವಿನಿಂದ ನಿಮಗೆ ಅದ್ಭುತ ಉಪಶಮನ ನೀಡುತ್ತದೆ. ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆದು ನಿಮ್ಮ ಕೂದಲಿನ ನೈಸರ್ಗಿಕ ಕಪ್ಪನ್ನ ಕಾಪಾಡುತ್ತದೆ. ತಂಪಾದ ಅನುಭವ ನೀಡಿ ತಲೆನೋವಿನಿಂದ ಪರಿಹಾರ ಪಡೆಯಿರಿ. ದಟ್ಟವಾದ ಹೊಳೆಯುವ ಕೂದಲಿಗೆ ಇದು ಅತ್ಯುತ್ತಮ. ಎಲ್ಲಕ್ಕಿಂತ ಮಿಗಿಲಾಗಿ ಶ್ರೀವಿದ್ಯಾ ಕೇಶರಂಜಿನಿ ನಿಮ್ಮ ತಲೆಯನ್ನ ಸದಾ ತಂಪಾಗಿರಿಸುತ್ತದೆ ಮತ್ತು ದಿನಪೂರ್ತಿ ನಿಮ್ಮನ್ನ ಉಲ್ಲಾಸದಿಂದ ಇರುವಂತೆ ಮಾಡು. ಬೆರಳೆಣಿಕೆಯಷ್ಟು ಹನಿಗಳ ನಿರಂತರ ಬಳಕೆಯಿಂದ ಕೂದಲು ಉದುರುವುದು ನಿಂತು ದಟ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಇದು ಶುದ್ಧ ಕೊಬ್ಬರಿ ಎಣ್ಣೆಯಿಂದ ತಯಾರಿಸಲಾದ 100ಕ್ಕೆ 100 ಸಂಪೂರ್ಣ ಆಯುರ್ವೇದ ತೈಲ. ದಟ್ಟವಾದ ಆರೋಗ್ಯಕರ ಮತ್ತು ಸುಂದರವಾದ ಕೂದಲಿಗೆ ಶ್ರೀವಿದ್ಯಾ ಕೇಶರಂಜಿನಿಯನ್ನು ಮಾತ್ರ ನಂಬಿ. ಇದು ಬೇರುಗಳಿಂದ ಪೋಷಿಸುತ್ತದೆ, ಬೆಳವಣಿಗೆಯನ್ನ ಉತ್ತೇಜಿಸುತ್ತದೆ. ಶ್ರೀವಿದ್ಯಾ ಕೇಶರಂಜಿನಿ ಹೇರ್ ಆಯಿಲ್ ಬೇಕಾದವರು ವಾಟ್ಸ್ಆಪ್ ಮುಖಾಂತರ 9482185527ಗೆ ಸಂಪರ್ಕಿಸಿ.